ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿ ಮತ್ತು ರೊಟ್ಟಿಗೆ ಭಾರಿ ಮಸ್ತಾಗುವಂಥ ಒಂದು ಸೈಡ್ ಡಿಶ್ ಮಾಡತ್ತೀನಿ. ಮೆಣಸಿನ್ಕಾಯಿ ಮತ್ತು ಮೊಸರನ್ನ ಯೂಸ್ ಮಾಡಿಕೊಂಡು. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಪಲ್ಯನ ಮಾಡೋಣಂತ. ಫಸ್ಟ್ ನಾನು ಇಲ್ಲೇ ಒಂದು ಬಾಳ್ಗಿಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋರಿ, ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಸೊ ನಾನು ಎಣ್ಣೆನ ಫಸ್ಟಿಗೆ ಚಲೋತ್ನಂಗೆ ಕಾಯಿಸ್ಕೊತೇನಂತ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಜೀರಿಗೆ ಚಟ ಆದಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ನಾನು ಒಂದು 1/4 ಕಿಲೋದಷ್ಟು ಹಸಿ ಮೆಣಸಿನ್ಕಾಯಿನ ನಡುವೆ ಕಟ್ ಮಾಡಿಕೊಂಡು ಮತ್ತು ತುಂಬು ತೆಗೆದು ಹಾಕ್ಕೊಳಕತ್ತೀನಿ. ಇದ್ರದ್ದು ಮ್ಯಾಲಿನ ಲೇಯರ್ ಫುಲ್ ಸುಟ್ಟಂಗೆ ಆಗಬೇಕು. ಅಲ್ಲಿ ಮಟ್ಟ ಇದನ್ನು ನಾವು ಚಲೋತ್ನಂಗೆ ಫ್ರೈ ಮಾಡೋಣಂತೆ. ಈಗಂತೂ ಹಸಿ ಮೆಣಸಿನ್ಕಾಯಿ ಸೀಸನ್ ಐತಿ. ಖಾರ ಅಷ್ಟು ಪರಿ ಇರಂಗಿಲ್ಲ ಮೆಣಸಿನ್ಕಾಯಿ, ಪಲ್ಯ ಮಾತ್ರ ಭಾರಿ ಸೂಪರಾಗಿ ಬರ್ತೈತಿ. ಸೊ ನಾ ಇವನ್ನ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡೇನು ನೋಡ್ರಿ. ಈಗ ನೆಕ್ಸ್ಟ್ ನಾವು ಇದಕ್ಕೆ 1 ಚಮಚದಷ್ಟು ಹವೀಸ್ ಪೌಡ್ರನ್ನ ಹಾಕ್ಕೊಂಡೇನಿ. ನೆಕ್ಸ್ಟ್ 1 ಚಮಚದಷ್ಟು ಆಮ್ಚೂರ್ ಪೌಡರ್ನ ಹಾಕ್ಕೊಳಕತ್ತೀನಿ. ಈಗ ಒಂದು ಅರ್ಧ ಚಮಚದಷ್ಟು ನಾನು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ಒಣ ಖಾರ ಪುಡಿ ಕಂಪ್ಲೀಟ್ಲಿ ಆಪ್ಷನ್ ಐತಿ. ನಾ ಕಲರಿಗಂತ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿ ಸ್ಪೈಸ್ ಇಲ್ಲ ಅಂದ್ರೆ ನೀವು ಹಾಕೋಬೋದು ಖಾರ ಪೌಡ್ರ್. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರ್ ಹಾಕ್ಕೊಂಡ್ನಿ. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ ನಾನು ಒಂದು 2 ಚಿಟಿಕೆಯಷ್ಟು ಇದಕ್ಕೆ ಇಂಗನ್ನ ಹಾಕ್ಕೋತೀನಿ. ಹಿಂಗೆ ಹಾಕ್ಕೊಂಡ್ಮೇಲೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಪಲ್ಯ ಐತ್ಲ ಚಪಾತಿಗೆ ರೊಟ್ಟಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಕೈತಿ. ಬಿಸಿಯಾಗಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತೆ ನೋಡಿರಿ. ಈಗ ಇದನ್ನಷ್ಟು ನಾವು ಒಂದು 2 ನಿಮಿಷ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ನಾವು ಇದಕ್ಕೆ ನೀರು ಹಾಕ್ಕೊಂಡು ಜಸ್ಟ್ 1 ಕುದಿ ಬರೋ ಮಟ್ಟ ಇದನ್ನು ಚಲೋತ್ನಂಗೆ ನಾವು ಕುದಿಸ್ಕೊಳ್ಳೋಣಂತ. ಸೊ ಕುದಿಸ್ಕೊಂಡ್ಮೇಲೆ ನೋಡ್ರಿ ನೀರೆಲ್ಲ ಡ್ರೈ ಆಗೈತಿ. ಈಗ ನಾವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ನಿಮ್ಗೆ ಸ್ವಲ್ಪ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ರಿ, ಏನೂ ಪ್ರಾಬ್ಲಮ್ ಇಲ್ಲ, ಟೇಸ್ಟಾಗಿನ ಬರ್ತೈತಿ. ಸೊ ಮೊಸರು ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ಬಿಸಿ ಮಾಡ್ಕೊಂಡ್ವಿ ಅಂದ್ರೆ ಪಲ್ಯ ಡಿಫ್ರೆಂಟ್ ಟೈಪ್ ಆಫ್ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ. ಸೊ ಬರ್ರಿ ಇದನ್ನು ಒಂದು 2 ರಿಂದ 3 ನಿಮಿಷ ನಾನು ಬೇಯಿಸ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚಪಾತಿ ರೊಟ್ಟಿಗೆ ಮೆಣಸಿನ್ಕಾಯಿ ಮೊಸರನ್ನ ಯೂಸ್ ಮಾಡ್ಕೊಂಡಂಥ ಸೈಡ್ ಡಿಶ್ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.